ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಕಂದ ಪಂಚಮಿಯ ದಿನ ದತ್ತಮಾಲೆ ಧಾರಣೆ ಮಾಡಿ ದೇವಿಯ ಯಾತ್ರೆಯೊಂದಿಗೆ ಸತಿ ಅನಸೂಯ ದೇವಿಯವರ ಪೂಜೆಯನ್ನು ವಿವಿಧ ರೀತಿಯ ಹೋಮ ಹವನಾದಿಗಳು ನಡೆದು ಅನ್ನ ಸಂತರ್ಪಣೆಯೊಂದಿಗೆ ನಿನ್ನೆಯ ಕಾರ್ಯಕ್ರಮ ಸಂಪೂರ್ಣಗೊಂಡಿದೆ. ಇವತ್ತು ವಿವಿಧ ರೀತಿಯ ಹೋಮ ಹವನಾದಿಗಳು ಅನ್ನ ಸಂತರ್ಪಣೆ ಜೊತೆಗೆ ಶೋಭಾಯಾತ್ರೆ ಚಿಕ್ಕಮಗಳೂರಿನಲ್ಲಿ ಸಂಪನ್ನಗೊಳ್ಳಲಿದೆ. ನಾಳೆ ದತ್ತ ಜಯಂತಿ, ಪೂರ್ಣಿಮೆಯ ದಿನ ದತ್ತ ಜಯಂತಿ ಪ್ರತಿ ವರ್ಷದಂತೆ ನಡೀತದೆ. ಅದರ ಅಂಗವಾಗಿ ದತ್ತ ಜಯಂತಿ ಅಂಗವಾಗಿ ದತ್ತಮಾಲೆ ಧಾರಣೆ ಮಾಡಿರ್ತಕ್ಕಂಥ ಭಕ್ತರು 5 ಮನೆಗಳಲ್ಲಿ ಕನಿಷ್ಠ 5 ಮನೆಗಳಲ್ಲಿ ಭಿಕ್ಷಾಟನೆ ಮಾಡಿ ಭಿಕ್ಷೆಯ ಇರುಮುಡಿಯೊಂದಿಗೆ ದತ್ತಪೀಠಕ್ಕೆ ಹೋಗಬೇಕು ಅನ್ನುವಂಥ ಪ್ರತೀತಿ ಏನಿದೆ, ಅದೇ ಪ್ರತೀತಿ ಅನ್ವಯ ಇವತ್ತು ಭಿಕ್ಷಾಟನಾ ಕಾರ್ಯವನ್ನು ಕೂಡ ಪೂರ್ಣಗೊಳಿಸಿದ್ದೀವಿ. ದತ್ತನ ಅನುಗ್ರಹ ಸಕಲ ಜೀವಿಗಳ ಮೇಲೂ ಇರಲಿ, ತಾಯಿ ಭಾರತಿ ವಿಶ್ವಗುರುವಾಗೋದಕ್ಕೆ ಶಕ್ತಿಯನ್ನ ನೀಡಲಿ ಮತ್ತು ದತ್ತಪೀಠದ ವಿವಾದ ಅದು ಪೂರ್ಣ ರೀತಿಯಲ್ಲಿ ಬಗೆಹರಿಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾವು ರಾಜ್ಯಾಧ್ಯಕ್ಷರನ್ನ ಮತ್ತು ವಿಪಕ್ಷದ ನಾಯಕರನ್ನ ಅದಲ್ಲದಲ್ಲೇನೆ ಮುಖ್ಯಮಂತ್ರಿಗಳು, ವಿವಿಧ ಪಕ್ಷಗಳ ಮುಖಂಡರುಗಳನ್ನು ಕೂಡ ಸಾರ್ವಜನಿಕ ರೂಪದಲ್ಲಿ ಮನವಿ ಮಾಡಿದ್ದೇವೆ ಇಲ್ಲಿಗೆ ಬರಬೇಕು ಅಂತ ಹೇಳಿ. ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲರಿಗೂ ವಿನಂತಿ ಮಾಡ್ತಾನೆ, ದತ್ತಾತ್ರೇಯ ಕ್ಷೇತ್ರ ಒಂದು ಪುರಾತನವಾಗಿರುವಂತಹ ಕ್ಷೇತ್ರ, ಸಾವಿರಾರು ವರ್ಷಗಳ ಪರಂಪರೆಯ ಕ್ಷೇತ್ರ. ಯಾವುದೇ ಜಾತಿ ಭೇದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಸಹಸ್ರಾರು ವರ್ಷಗಳ ಹಿಂದೆನೆ ದತ್ತಾತ್ರೇಯರು ಜಗತ್ತಿಗೆ ಸಾರಿದ್ದಾರೆ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರ ಸ್ವರೂಪಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರೇ ಸತಿ ಅನಸೂಯ ದೇವಿಗೆ ಮಕ್ಕಳಾಗಿ ಜನಿಸಿದ್ರು ಅನ್ನುವಂಥ ಪ್ರತೀತಿ ಇದೆ, ನಂಬಿಕೆ ಇದೆ. ಅಂತ ದತ್ತಾತ್ರೇಯರು ತಪಸ್ ಮಾಡಿದಂಥ ಗುಹಾಂತರ ದೇವಾಲಯ. ಅವರು ದತ್ತಾತ್ರೇಯರು ತಪಸ್ ಮಾಡಿ ಅವರು ಅಲ್ಲಿಂದ ಅಂತರ್ಧ್ಯಾನರಾಗಿ ಹೋಗುವ ಸಂದರ್ಭಗಳಲ್ಲಿ ಪಾದುಕೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಪಾದುಕೆಯನ್ನು ನಾವು ದತ್ತಾತ್ರೇಯ ರೂಪವಾಗಿ ಪೂಜಿಸ್ತಾ ಬಂದಿದ್ದೀವಿ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ವ್ಯಕ್ತಿಗತವಾಗಿರುವಂಥ ಕಲ್ಯಾಣಕ್ಕಾಗಿ ಯಾರು ಭಾವನೆಯಿಂದ ಬರ್ತಾರೆ ಒಳ್ಳೆಯದಾಗತ್ತೆ ಅನ್ನುವಂಥ ಪ್ರತೀತಿ ಇದೆ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಇದು ನೀವೆಲ್ಲರೂ ಕೂಡ ಬಂದು ದತ್ತನ ಕೃಪೆಗೆ ಪಾತ್ರರಾಗಿ ಅಂತ ವಿನಂತಿ ಮಾಡ್ತೇನೆ. ಈಗ ದೇವನೊಬ್ಬ ನಾಮ ಹಲವು ಅನ್ನೋದು ಎಷ್ಟು ಸತ್ಯನೋ, ಸನಾತನ ಧರ್ಮವನ್ನು ಹಲವು ರೀತಿಯಿಂದ ಅವ್ರು ಕರ್ಕೊಳ್ಬಹುದು. ಸನಾತನ ಧರ್ಮ ಅಂದ್ರೆ ಬಹುತ್ವವನ್ನ ಒಪ್ಪೋದು ಮಾತ್ರ ಅಲ್ಲ, ಬಹುತ್ವವನ್ನ ಅಳವಡಿಸ್ಕೊಂಡಿರೋದು ಸನಾತನ ಧರ್ಮ. ಸನಾತನ ಧರ್ಮ ಅಂತಂದ್ರೆ ಸತ್ಯದ ಪ್ರತಿಪಾದನೆ ಮಾಡೋದು. ಸನಾತನ ಧರ್ಮ ಅಂತ ಹೇಳಿದ್ರೆ ಬಸವಣ್ಣ ಪ್ರತಿಪಾದಿಸಿದ ಧರ್ಮ ಅಂದ್ರೆ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಲ್ಲೂ ಅಸಹ್ಯ ಪಡೆಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಯಾವುದನ್ನು ಬಸವಣ್ಣವರು ವೇದಗಳ ತಾತ್ಪರ್ಯವನ್ನ ಸರಳವಾಗಿ ವಚನಗಳ ಮೂಲಕ ಹೇಳಿದ್ರು, ಅದೇ ಸನಾತನ ಧರ್ಮ. ಹಾಗಾಗಿ ಯಾರು ಯಾವ ರೂಪದಲ್ಲಿ ಕರ್ಕೊಂಡ್ರು ಕೂಡ ಸನಾತನ ಧರ್ಮ ಒಂದೇನೆ. ನಾವು ಪ್ರಕೃತಿಯ ಭಾಗ ಅಂತ ಭಾವಿಸೋದು, ಸಕಲ ಜೀವಿಗಳಿಗೂ ಒಂದಾಗ್ಲಿ ಒಳಿತಾಗ್ಲಿ ಅಂತ ಭಾವಿಸೋದು, ಲೋಕ ಕಲ್ಯಾಣ ಆಗ್ಲಿ ಅಂತ ಭಾವಿಸೋದು ಮತ್ತು ಬಹುತ್ವವನ್ನ ಅಳವಡಿಸ್ಕೊಂಡಿರೋದು. ಒಪ್ಪೋದು ಬೇರೆ, ಅಳವಡಿಸ್ಕೊಂಡಿರೋದು ಅದು ಸನಾತನ ಧರ್ಮದ ತಿರುಳು. ಹಾಗಾಗಿ ಯಾರು ಏನೇ ಹೇಳಿದ್ರು ಕೂಡ, ಏನೇ ಕರೆದ್ರೂ ಕೂಡ ಸನಾತನ ಧರ್ಮವಾಗಿಯೇ ಇರುತ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.